ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಎಷ್ಟೀಗ ಇಡ್ಡೋರ ಬೂರ ಏವಂ ಸನ್ಯಾಸಿನಾಮಾಚಾರಂ ಮುಕ್ತ್ವಾ ಇದಾನೀಂ ಪುನಃ ಸಿಂಹಾವಲೋಕನ ನ್ಯಾಯೇನ ಯದಾ ವಟೋರ್ ಧರ್ಮಮಾಹ ಸಮಿದ್ಧೋಮ ಇತಿ ಅದು ಆಗಿತ್ತಾಗಲಿ. ಪರಶುರಾಮಾಖ್ಯಂ ಹರಿಂ ಅಲ್ಲಿ ಮಾಡಬೇಕಾದ್ರೆ ಸಮಿದ್ಧೋಮ ಇದೆ ಅಂತ ಹೇಳಿದರೆ ಅದು ಮುಗೀತು. ಅದಾದ ಮೇಲೆ ಇನ್ನೂರ ಇಲ್ಲ 5 ಇಲ್ಲ ಸರ್ವವರ್ಣಾಶ್ರಮೈರ್ವಿಷ್ಣು ಏಕೈ ವೇಜ್ಯತೆ ಸದಾ ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರತ ಏವತು. ಇದು ಮುಂದಿನ ಶ್ಲೋಕ. ಇಷ್ಟೆಲ್ಲ ಹೇಳಿ ಈಗ ಏನಾಯಿತು? ಗೃಹಸ್ಥ ಧರ್ಮ, ವಾನಪ್ರಸ್ಥ ಧರ್ಮ, ಯತಿ ಧರ್ಮ, ಬ್ರಹ್ಮಚಾರಿ ಧರ್ಮ ಮುಗೀತೀಗ. ಎಲ್ಲ ಆಶ್ರಮಗಳು ಕವರ್ ಆದವು. ಮುಂದೆ ಹೇಳ್ತಾರೆ ಸರಿಯನ್ನು ಸ್ಮರಣೆ ಮಾಡಬೇಕು. ಇವೆಲ್ಲ ಹೇಳ್ತಾ ಬಂದರಲ್ಲ, ಇದು ಬರೀ ಆಶ್ರಮದವರಿಗೆ ಅಷ್ಟೇ ಅಲ್ಲ, ಸರ್ವವರ್ಣಾಶ್ರಮೈಹಿ ಬೇರೆ ವರ್ಣದವರಿಗೂ ಕೆಲವೆಲ್ಲ ಕಾಮನ್ ಇದರೊಳಗೆ. ಯಾವ್ಯಾವುದು? ಹರಿಸ್ಮರಣೆ ಮಾಡಿ ಸ್ನಾನ, ಅವರಿಗೆ ಗಾಯತ್ರಿ ಜಪ ಇತ್ಯಾದಿ ಇಲ್ಲದೆ ಇರಬಹುದು, ಸ್ನಾನ ಇದೆ. ಅದೇ ರೀತಿ ಗೋಪಿಚಂದನಾದಿ ಧಾರಣ, ದೇವ್ರ ನಮಸ್ಕಾರ ಮಾಡೋದು, ಪಾಠ ಪ್ರವಚನ ಕೇಳೋದು, ಕೆಲವನ್ನ ಕೇಳೋದು, ಕೆಲವನ್ನ ತಾವು ಮಾಡೋದು. ಆಮೇಲೆ ಯಥಾಚಿತವಾದ ಪೂಜಾಕ್ರಮ, ಅವರಿಗೊಂದೇ ಪೂಜೆ. ಆಮೇಲೆ ಭೋಜನ, ಮಲಗೋದು ಎಲ್ಲ ಏನೋದು ಎಲ್ಲ ವರ್ಣದವರು ಮಾಡಬೇಕಲ್ಲ. ಅಲ್ಲಿ ಏನು ಸೇರಿಸ್ಕೋಬೇಕಲ್ಲಿ? ವಿಷ್ಣು ಸ್ಮೃತ್ವ, ಅದು ಇಂಪಾರ್ಟೆಂಟ್. ಎಲ್ಲರೂ ಕೂಡ ಸ್ಮರಣೆ ಮಾಡಿ ಹೇಳಬೇಕಾದದ್ದು ಎಲ್ಲ ಆಶ್ರಮದವರಷ್ಟೇ ಅಲ್ಲ, ಎಲ್ಲ ವರ್ಣದವರು ಹಾಗೆ ಮಾಡಬೇಕು. ಸರ್ವ ವರ್ಣಾಶ್ರಮ ವಿಷ್ಣು ಏಕಯೇ ವೇದ್ಯತೆ ಸದಾ. ಇದರಿಂದ ಅನೇಕರ ಆರೋಪ ಏನಿತ್ತು? ಮಧ್ವಾಚಾರ್ಯರು ಬ್ರಾಹ್ಮಣರ ಗುರುಗಳು ಅಂಥೇಳಿ. ಬ್ರಾಹ್ಮಣರ ಗುರುಗಳಷ್ಟೇ ಯಾವಾಗ ಹೇಳಬೇಕಾಗಿತ್ತು? ಬ್ರಾಹ್ಮಣ ಧರ್ಮ ಮಾತ್ರ ಹೇಳಿದರೆ. ಎಲ್ಲ ವರ್ಣ ಧರ್ಮದವರು ಹೇಳ್ತಿರೋದ್ರಿಂದ ಮತ್ತು ಏಕಾದಶಿ ಉಪವಾಸ ಇತ್ಯಾದಿ ಏನು ಹೇಳಿದ್ದಾರೆ? ಎಲ್ಲರಿಗೂ ಅಂತ ಹೇಳಿರೋದ್ರಿಂದ ಅವರು ಎಲ್ಲರ ಗುರುಗಳಾದರೆ ಹೊರತು ಬರೀ ಇವರಿಗೆ ಆಗೋದಿಲ್ಲ. ಸರ್ವವರ್ಣಾಶ್ರಮೈ ವಿಷ್ಣು ಏಕಏವ ಯುಜ್ಯತೆ ಸದಾ. ಎಲ್ಲ ವರ್ಣದವರು, ಎಲ್ಲ ಆಶ್ರಮದವರು ಕೂಡ ವಿಷ್ಣು ಒಬ್ಬನನ್ನೇ ಆರಾಧನೆ ಮಾಡಬೇಕು. ಯಾತಕ್ಕೆ ಮಾತು ಹೇಳಿದರು ಅಂದರೆ, ಇವತ್ತೇನಾಗಿದೆ ಗೊತ್ತಾ? ವೈಶ್ಯರಿ ಬೇರೆ ದೇವರು, ಇವರಿಗೆ ಬೇರೆ ದೇವರು ಅಂತ ಆಗೋಗ್ಬಿಟ್ಟಿದೆ. ಅದು ತಪ್ಪದು. ಎಲ್ಲ ವರ್ಣದವರಿಗೂ ಹರಿಸರ್ವೋತ್ತಮತ್ವನೇ ಬೇಕು, ಹರಿಪೂಜೆನೇ ಆಗಬೇಕು ಹೊರತು ಬೇರೆ ಅಲ್ಲ. ಮತ್ತು ಡೀಲಿಂಗ್ ಆಗಿಬಿಟ್ಟಿದ್ದಾರೆ ಇವತ್ತು. ವೈಶ್ಯರಿಗೆ ನಾಟ್ ಅಪ್ಲಿಕಬಲ್. ಅವರೆಲ್ಲ ಪೂರ್ತಿ ಏನೇನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪೂರ್ತಿ ಯಾರು ಶುದ್ಧ ವೈಷ್ಣವ ವೈಶ್ಯ ಇದ್ದಾರೆ ಇಲ್ಲ ಅಂತಲ್ಲ, ತುಂಬ ಕಡಿಮೆ, ಆಲ್ಮೋಸ್ಟ್ ಇಲ್ಲ ಅನ್ನೋಷ್ಟು ಕಡಿಮೆ ಇದ್ದಾರೆ. ಅವರವ್ರದ್ದೇ ವ್ಯವಸ್ಥೆ ಬೇರೆ ಮಾಡ್ಕೊಂಡಿರೋದ್ರಿಂದ ಅದು ತಪ್ಪು ಅಂತ ಅರ್ಥ. ರಮಾ ಬ್ರಹ್ಮಾದಯಸ್ತಸ್ಯ. ಗೌರ್ಮೆಂಟ್ ಅಂತ ಕೇಳಿದರೆ ಜಾತಿಗೊಂದು ಗೌರ್ಮೆಂಟ್ ಅಲ್ಲ, ಏನದು? ಕಾಮನ್ ಟು ಆಲ್, ಎಲ್ಲರಿಗೂ ಕೆಲವು ನಿಯಮಗಳು ಎಲ್ಲರಿಗೂ ಅಪ್ಲಿಕಬಲ್ ಅಷ್ಟೇ ಹೊರತು ಇವರಿಗೆ ಅವರಿಗೆ ಅಂತಲ್ಲ. ರಮಾ ಬ್ರಹ್ಮಾದಯಸ್ತ. ಇವತ್ತು ಯಾರನ್ನೇ ಕೇಳಿದ್ರು ಕೂಡ ಚೀಫ್ ಮಿನಿಸ್ಟರ್ ಯಾರು ಅಂತ ಕೇಳಿದರೆ ಇವನ್ನೇ ಹೇಳಬೇಕು. ಅವ್ರು ಇಷ್ಟಪಡ್ತಾರೆ. ಗುಂಡಾನ ಕೇಳಿದ್ರು ಏನಂತ ಹೇಳಬೇಕು? ಅವನು ಗುಂಡಾನ ಕೇಳಿದ್ರೆ ಕರ್ನಾಟಕ ಚೀಫ್ ಮಿನಿಸ್ಟರ್ ಯಾರಪ್ಪ ಅಂತ ಕೇಳಿ ಏನಂತ ಹೇಳಬೇಕು? ಅದಕ್ಕೆ ವೆದರ್ ಈ ಲೈಕ್ಸ್ ಇಟ್ ಆರ್ ನಾಟ್ ಅದನ್ನೇ ಹೇಳಬೇಕು. ಸೊ ವಿಷ್ಣು ಸರ್ವೋತ್ತತ್ವ ಒಪ್ಪದೇ ಇದ್ದವನು ಕೂಡ ಶ್ರುತಿ ಪ್ರತಿಪಾದ್ಯ ಯಾರೋ ವಿಷ್ಣು ತಪ್ಪಾಗುತ್ತೆ. ಅರ್ಥ ಆಯ್ತಾ? ದೇರ್ಫೋರ್ ಅದು ತಾವೇ ನಮ್ಮದೇ ಬೇರೆ ಇದ್ದಾರೆ ಚೀಫ್ ಮಿನಿಸ್ಟರ್ ಅಂತ ಹೇಳ್ಬಿಟ್ಟು ಏನಾಗ್ತಾನೆ? ಇಮಿಡಿಯೇಟ್ಲಿ ಅವನು ಕ್ರಿಮಿನಲ್ ಆಗ್ತಾನೆ, ಭಾಳ ಶಿಕ್ಷಾರ್ಹ ಅಪರಾಧಿ ಆಗ್ತಾನೆ. ಹೇಳೋಕ್ಕೆ ಸಾಧ್ಯ ಇಲ್ಲ. ಪ್ರೈಮ್ ಮಿನಿಸ್ಟರ್ ಯಾರೋ ಅದೇ ಉತ್ತರ ಕೊಡಬೇಕು, ಚೀಫ್ ಮಿನಿಸ್ಟರ್ ಅದೇ ಉತ್ತರನೇ, ಯಾರು ಬದಲಾಯಿಸ್ಲಿಕ್ಕೆ ಬರೋದಿಲ್ಲ. ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರತ ಏವತು. ಮತ್ತು ರಮಾ ಬ್ರಹ್ಮಾದಿಗಳ ಪೂಜೆ ಇದೆಯಲ್ಲ ಅಂತ ಕೇಳಿ, ಇದು ಒಂದು ವಿಷಯ ಮುಗಿದೋಯ್ತು. ಈಗ ಎಲ್ಲ ವರ್ಣದವರಿಗೂ ಎಲ್ಲ ಆಶ್ರಮದವರಿಗೂ ಕೂಡ ವಿಷ್ಣುವೇ ದೇವತೆ ಆದ್ದರಿಂದ ತಮ್ಮ ವಿಹಿತ ಕರ್ಮಗಳನ್ನು ವಿಷ್ಣು ಸ್ಮರಣಪೂರ್ವಕವಾಗಿಯೇ ಮಾಡಬೇಕು. ವಿಷ್ಣು ಕೃಷ್ಣಾರ್ಪಣ ಅಂತಲೇ ಹೇಳಬೇಕು ಅಂತ ಹೇಳಿ ಆ ವಿಷಯ ಮುಗಿಸಿದಂತೆ ಆಯಿತು. ಇನ್ನು ಹಾಗೆ ರಮಾ ಬ್ರಹ್ಮಾದಿಗಳ ಪೂಜೆ ವಿಷ್ಣು ಅದೇ ಹೇಳ್ತಿದ್ದೆ ಹೊರತು ನೀವು ಬೇರೆ ಸ್ಮರಣೆ ಹೇಳಲೇ ಇಲ್ಲ ಅಂತ ಕೇಳಿದರೆ ಮಾಡಬೇಕು, ಅದನ್ನು ಮಾಡಬೇಕು. ಸ್ವಾತಂತ್ರ್ಯೇಣಂತ ಮಾಡಬಾರದು. ಪರಿವಾರತಃ ಏವ, ಅವರನ್ನು ಪರಿವಾರತಃ ಚಿಂತನೆ ಮಾಡಬೇಕೆ ಹೊರತು ಪ್ರಧಾನತ್ವೇನ ಮಾಡಿಕೊಡು. ಪ್ರಧಾನ ವಿಷ್ಣು ಒಬ್ಬನೇ, ಏಕೋ ನಾರಾಯಣ ಆಸೀತ್. ರಮಾದೇವಿಯಿಂದ ಶುರುವಾಯಿತು ಪರಿವಾರ. ರಮಾದೇವಿ ವಿಷ್ಣುವಿಗೆ ಪರಿವಾರ. ಬ್ರಹ್ಮಾದ್ಯಾದಿಗಳು ರಮಾ ಲಕ್ಷ್ಮೀನಾರಾಯಣ ಇಬ್ಬರಿಗೂ ಪರಿವಾರ. ರುದ್ರಾದಿಗಳು ಅವ್ರ 3 ಜನಕ್ಕೂ ಪರಿವಾರ. ಮೇಲವರೆಲ್ಲ ಏನಾಗ್ತಾ ಬರ್ತಾರೆ? ರುದ್ರ ತಾರತಮ್ಯ. ಪರಿವಾರತ ಒಪ್ಪೋದು ಒಂದು ಪಾರ್ಟು, ತಾರತಮ್ಯ ಇನ್ನೊಂದು ಪಾರ್ಟ್. ಆ ರೀತಿ ಮಾಡಿದರೆ ಸ್ಫುಟಮವತಿ ಸದಾ ವಾಯು ರಸ್ಮದ್ ಗುರುಸ್ತಮ್. ಅವರನ್ನು ವಾಯುದೇವರು ಕಾಪಾಡ್ತಾರೆ ಹೊರತು ಇಲ್ಲದೋದ್ರೆ ಅವರನ್ನು ಕಾಪಾಡೋದಿಲ್ಲ.
ಸೊ ತಾರತಮ್ಯ ಜ್ಞಾನ, ಭೇದ ಜ್ಞಾನ, ಪರಿವಾರತಾ ಜ್ಞಾನ ಎಷ್ಟಿರಬೇಕಾಗ ಅದಿಷ್ಟು ನಾವು ಗಟ್ಟಿ ಮಾಡಿಕೊಂಡ್ರೆ ಅದು ಬರೀ ಬಾಯಲ್ಲಿ ಹೇಳಿದರೆ ಸಿದ್ಧಾಂತ ಅಂತ ಆಗೋದಿಲ್ಲ. ಗಟ್ಟಿ ಮಾಡಿಕೊಂಡು ಪ್ರೂವ್ ಮಾಡೋ ಸ್ಟೇಜ್ಗೆ ಹೋಗಬೇಕು, ಪ್ರೂವ್ ಮಾಡಬೇಕು. ಅದು ಆ ಸ್ಟೇಜಲ್ಲಿ ಅನುಸಂಧಾನಕ್ಕೆ ತರಬೇಕು, ಅನುಷ್ಠಾನಕ್ಕೆ ತರಬೇಕು. ಅದನ್ನು ಅನೇಕ ದಿವಸ ಮಾಡಬೇಕು. ಅವಾಗ ಏನಾಗುತ್ತೆ, ಆಗ ಎಲ್ಲ ಸರಿ ಇದೆ. ಈಗ ಸ್ವಿಚ್ ಹಾಕಿಬಿಟ್ಟಿದ್ದಾನೆ ಮಿಕ್ಸರ್ಗೆ, ಒಂದು ಸತ್ತು ಹಾಕ್ತಾ ತೆಗೆದುಬಿಟ್ಟ, ಆಗಲಿಲ್ಲ. ಎಲ್ಲ ಸರಿ ಇದ್ದರೂ ಕೂಡ ಒಂದಿಷ್ಟೊತ್ತು ಟೈಮ್ ಬೇಕು ಅದಕ್ಕೆ. ಅಲ್ಲೇನು ಎಷ್ಟೊತ್ತು ಬೇಕು? 2 ನಿಮಿಷ 5 ನಿಮಿಷ ಟೈಮ್ ಇದೆ. ಆ ಟೈಮಿಂದ ಮೊದಲೇ ಹಾಕ್ಬಿಟ್ಟು ಏನು ರೀ ಮಿಕ್ಸರ್ ಅಂತೀರಿ, ಹಾಕ್ತಾನೆ ಇಲ್ಲ, ಹಾಕ್ತಾನೆ ತೆಗಿತಾರೆ. ಏನು ಮಾಡಬೇಕಾಗ? ತಪ್ಪದು. ಅದಕ್ಕೇ ಆವೃತ್ತಿ ರಸಕೃತೋಪದೇಶ, ಸ್ವಲ್ಪ ಹಾಗೆ ಸುತ್ತಾ ಇರಲಿ, ಆಮೇಲೆ ಆಗುತ್ತೆ ಅಂತ ಹೇಳ್ತಾರೆ. ಒಲೆ ಮೇಲೆ ಅಕ್ಕಿ ಹಾಕಿ ನೀರಿಟ್ಟು ಪಾತ್ರೆಯಲ್ಲಿ ಒಲೆ ಮೇಲೆ ಇಟ್ಟರೆ ಅನ್ನ ಆಗುತ್ತೆ ಅಂತ ಹೇಳಿದ. ಒಲೆ ಮೇಲೆ ಇಟ್ಟರೆ ತಕ್ಷಣ ಅನ್ನ ಆಗಲಿಲ್ಲ. ಯಾಕೆ ಹೇಳಿದ? ನೀವು ಹೇಳಿದ್ದೆಲ್ಲ ಸುಳ್ಳೆ, ಅನ್ನ ಹಾಗೆ ಎಲ್ಲ ಇಟ್ಟೆ ಆಗಲೇ ಇಲ್ಲ ಅಂತ ಹೇಳಿ. ಎಷ್ಟೊತ್ತು ಇಟ್ಟು ಅದಿಲ್ಲ ಉತ್ತರ, ಇಟ್ಟೆ ತೆಗೆದೆ ಅಷ್ಟೇ. ಅದಕ್ಕೆ ಹೇಳ್ತಾರೆ ಇಡಬೇಕು ಅಂತ ಹೇಳಿದರೆ ಅದು ಬೇಯೋವರೆಗೂ ಇಡಬೇಕು, ಬೇಯುತ್ತೆ. ವರ್ಷಗಟ್ಟಲೆ ಇಡಬೇಕಾ? ಇಲ್ಲ. ಎಷ್ಟೊತ್ತದು? ಒಂದು 20 ನಿಮಿಷ ಅಷ್ಟೇ ಇರುತ್ತೆ. ಅಷ್ಟರಲ್ಲಿ ಮಾಡಬೇಕೇ ಹೊರತು ತಕ್ಷಣ ಇಳಿಸಿದ್ರೂ ಆಗೋದಿಲ್ಲ. ಮತ್ತು ಅಲ್ಲೇ ಇಟ್ಟು ಹೋಗಿಬಿಟ್ಟೆ ಎಷ್ಟೋ ಕಡೆಗೆ. ಆಮೇಲೆ ನೋಡ್ತಾ ಎಲ್ಲ ಸೀದಾಗೋಗ್ಬಿಟ್ಟಿದೆ. ನೋಡಿ ಹಾಳಾಗೋಯ್ತು ಇಟ್ಟಿದ್ದಕ್ಕೆ ಅಂತ ಹೇಳಿದ. ಹೆಚ್ಚೊತ್ತಿಟ್ಟರು ಹಾಳಾಯಿತು, ಕಡಿಮೆ ಇಟ್ಟರು ಆಗಲಿಲ್ಲ, ಇಡದೆ ಹೋದರೂ ಆಗಲಿಲ್ಲ. ಎಷ್ಟಿಡಬೇಕಾಗಿತ್ತು ಅವನು? ಅದಕ್ಕೆ ಸಾಧನೆ ಮಾಡಬೇಕು ಅಂದರೆ ಅದೇ ಏನು ಹೇಳಿದ್ದಾರೆ. ಈಗ ಸರಿಯಾಗಿ ಮಾಡಬೇಕು. ಯಾಕಂದ್ರೆ ತುಂಬ 1-2 ದಿವಸ ಮಾಡಿ ಏನು ಮಾಡಿಬಿಡ್ತಾರೆ, ಫಲ ಸಿಗಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಬೇರೆ ಕಡೆ. 1-2 ದಿವಸಕ್ಕೆಲ್ಲ ಫಲ ಸಿಗೋದಿಲ್ಲ. ಕೆಲವಕ್ಕೆಲ್ಲ ಇಷ್ಟಂತ ನಿಯಮ ಇದೆ. ಈ ಬೆಳೆಗಳು ಬೆಳೀತಾರೆ, 4 ತಿಂಗಳಿಗೆ ಬಂದುಬಿಡುತ್ತೆ ಅಲ್ಲ. ಜೂನ್ದಲ್ಲಿ ಹಾಕಿದರೆ ಆಲ್ಮೋಸ್ಟ್ ನಿಮಗೆ ಅಕ್ಟೋಬರಿಗೆ ಬಂದುಬಿಡುತ್ತೆ. ಎಷ್ಟು ಮೂಟೆಗಟ್ಟಲೆ ಅಕ್ಕಿ ಬರುತ್ತೆ, ಭತ್ತ ಬರುತ್ತೆ, ಮೂಟೆಗಟ್ಟಲೆ ಜೋಳ ಬರುತ್ತೆ 4 ತಿಂಗಳಿಗೆ. ಆದರೆ ತೆಂಗಿನ ಮರ ಹಾಕ್ತಾರೆ, ಎಷ್ಟು ದಿವಸ ಬೇಕು ಅದಕ್ಕೆ? 4 ತಿಂಗಳು ಏನು ಬರಲ್ಲ, ಕಿತ್ತೋಗ್ಬಿಟ್ರೆ ಹೋಗೇ ಬಿಡುತ್ತೆ. ವರ್ಷಗಟ್ಟಲೆ ಬೇಕಾದ್ರೆ 4 ತಿಂಗಳಿಗೆ ಬರುತ್ತೆ, ವರ್ಷಕ್ಕೆ ಹೋಗಿಬಿಡುತ್ತೆ ಮತ್ತೆ. ಅದು ಬರೋದು ಲೇಟು, ಬಂದಮೇಲೆ 100 ವರ್ಷ ಇರುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಯಾವಾಗಲೂ ಲೇಟ್. ಕೆಲವಕ್ಕೆ ಒಂದೊಂದಕ್ಕೊಂದೊಂದು ಮತ್ತು ಶಾಸ್ತ್ರದಲ್ಲಿ ಮಾತ್ರ ಇದು ವರ್ಷಗಳಲ್ಲ, ದಿವಸಗಳಲ್ಲ. ಬಹುಗುಣಾಂ ಜನ್ಮನಾಮಂತೆ ಫಲ ಕಡಿಮೆ ಇರುತ್ತೆ. ಇದು ವೈಕುಂಠಾಂಬದಿಯರು ಶಾಶ್ವತವಾದ್ದರಿಂದ ಸಾಧನೆ ಎಷ್ಟಿರುತ್ತೆ ಅದಕ್ಕೆ? ಜಾಸ್ತಿ ಇರುತ್ತೆ. ಸ್ವರ್ಗಲೋಕದ ಸಾಧನೆ ಇಹಲೋಕದ ಫಲಕ್ಕಿಂತ ಸ್ವರ್ಗಲೋಕ ಕಷ್ಟ, ಸ್ವಲ್ಪ ಜಾಸ್ತಿ ಮಾಡಬೇಕು. ಆದರೆ ಅನಂತ ಇಲ್ಲ, ಯಾಕೆಂದರೆ ಅನಂತ ಅಲ್ಲ ಅದು. ಲೋಕದ ಕೆಲಸಗಳೆಲ್ಲ ಹೇಗದು? ಇಮ್ಮಿಡಿಯೇಟ್, ಕೆಲವು ಅವತ್ತೇ ಆಗಬೇಕು, ಕೆಲವು ಆಮೇಲೆ ಆಗೋದಿಲ್ಲ. ಇದೆಲ್ಲ ಅರ್ಥ ಮಾಡ್ಕೊಂಡು ವರ್ಷಕ್ಕೆ ಮುಂಚೆ ಬಸ್ ರಿಸರ್ವೇಷನ್ ಮಾಡೋದಿಲ್ಲ, ಕೆಲವು ಮಂತ್ಸ್ ಮಾತ್ರ ಮಾಡ್ತಾರೆ. ಆ ಟೈಮ್ ಒಂದೊಂದಕ್ಕೊಂದು ನಿಮಿತ್ತ ಇರುತ್ತೆ. ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ ಒಂದೇ ನ್ಯಾಯ ಮಾಡಿಬಿಟ್ಟು ಕೆಲವರೆಲ್ಲ ಇದು ವ್ಯರ್ಥ ಅಂತ ಹೇಳೋದಕ್ಕೆ ಹೋಗ್ತಾರೆ. ಹಾಗೆ ಮಾಡಿಕೊಡೋದು. ಅದಕ್ಕಾಗಿಯೇ ಏನು ಮಾಡಬೇಕು ಅವರು? ಅನೇಕ ದಿವಸಗಳ ಕಾಲ ಸರಿಯಾದ ಉಪಾಸನೆಯನ್ನು ಮಾಡಬೇಕು. ವಿಷ್ಣೋ ಸ್ಮರಣಂ ವಿಹಿತಂ ಶ್ರುತ್ವಾ ವಿಷ್ಣು ಮಿಥ್ಯೆಯಾಗಿ ವಿಷ್ಣುವಿನ ಅಂತ ಹೇಳಿ ಏನ ಸೂರ್ಯಾದಿ ಸ್ಮರವೇವ ಯುಕ್ತಂ ನ ಅನಿಜ್ಯಮಾನಸ್ಯ ವಿಷ್ಣುರಿತ್ಯತಃ ಸರ್ವವರ್ಣಾಶ್ರಮೈರಿತಿ ಸರ್ವವರ್ಣಾಶ್ರಮೈರಿತ್ಯಸ್ಥ ವಿಷ್ಣುರೇಕ ಏವ ಸದಾ ಸಂಧ್ಯಾದಿಕಾಲೇಪಿ ಯುಜ್ಯತೆ ಪೂಜ್ಯತೆ ಮುಖ್ಯತಃ. ಅದಕ್ಕೆ ಆಚಾರ್ಯ ಉತ್ತರ ಕೊಡಲಿಕ್ಕೇ ಸರ್ವವರ್ಣಾಶ್ರಮೈ ಅನ್ನೋ ಪದ ಉಪಯೋಗಿಸಿದರು. ಏನರ್ಥ ಅಂದರೆ ಅಯಂ ಭಾವ ಸರ್ವಕರ್ಮಣಾಂ ದೇವತಾ ಹರಿರೇವ. ಇವತ್ತು ಉದಾಹರಣೆ ನವಗ್ರಹ ಪೂಜೆ ಮಾಡಿ ಅಂತ ಕೆಲವು ಕೇಳ್ತೀರಿ, ಸೂರ್ಯಾರ್ಘ್ಯ ಕೊಡಿ ಅಂತ ಹೇಳ್ತೀರಿ, ಉಪಸ್ಥಾನ ಮಾಡ್ತಾ ದೇವರ ಪೂಜೆ ಮಾಡಿ ಅಂತೀರಿ. ಸುರ್ತಾ ವಿಷ್ಣು ಬಂತು ಇಲ್ಲಿ ಹೇಳ್ತೀರಿ. ಮತ್ತೆ ವಿರೋಧ ಬಂತಲ್ಲ, ಅಂದರೆ ವಿರೋಧ ಬಂದಿಲ್ಲ. ಇವರು ಪೂಜೆ ಮಾಡಬೇಕಾದ್ರೂ ಕೂಡ ಏನು ಮಾಡಬೇಕು? ಅಂತರ್ಯಾಮಿ ದೇವರನ್ನೇ ಇಟ್ಕೊಂಡು ಮಾಡಬೇಕು. ಸರ್ವಕರ್ಮಣಾಂ ದೇವತಾ ಹರಿರೇವಾ. ಯಾವುದೇ ಕರ್ಮ ಮಾಡಿದರೂ ಕೂಡ ಅದಕ್ಕೆ ಮುಖ್ಯ ದೇವತೆ ಯಾರು ಅಂದರೆ ನಾರಾಯಣನೇ. ಕರ್ಮಪರಾಣಾಂ ಸದ್ಯಾದಿ ವಿಧಾನಾಮಪಿ ವಿದ್ಯಾತ್ವಾತ್. ಕರ್ಮಪರವಾದಂಥ ಸಂಧ್ಯಾವಂದನೆ ಮೊದಲಾದವುಗಳು ಕೂಡ ಏನವು? ಜ್ಞಾನದ ಒಂದು ಮುಖ. ಆದ್ದರಿಂದ ಅವು ಕೂಡ ಏನೋ ಸಾಧಾರಣೆ. ಪ್ರಭುರಿಗೆ ಸರ್ವವಿದ್ಯಾನಾಂ ಪರೋ ನಾರಾಯಣೋ ಹರಿಹಿ ಇತಿ ಋಗ್ಭಾಷ್ಯೋಕ್ತೇ. ಈಗ ಪ್ರತಿಯೊಂದು ವಿದ್ಯೆಗೂ ದೇವರೇ ಸ್ವಾಮಿಯಾಗಿದ್ದಾನೆ. ಸಂಧಿಕಾಲೋಪಾಸ್ಯತ್ವಾ ಸಮ್ಯಕ್ ಧ್ಯೇಯತ್ವಾದ್ವಾ ಸಂಧ್ಯಾಪದವಾಚ್ಯೋ ಹರಿರೇವೇತಿ. ಆದ್ದರಿಂದ ಸಂಧ್ಯಾ ವಂದನೆ ಮಾಡು ಅಂದರೆ ಸಂಧ್ಯಾ ಅಂತ ಯಾರೋ ಇದ್ದಾರೆ ಅವ್ರಿಗೆ ವಂದನೆ ಮಾಡುವಂಥ ಅರ್ಥ ಅಲ್ಲ. ಸಂಧ್ಯಾ ಅಂತ ಯಾರೋ ಇದ್ದಾರೆ ಅಲ್ಲ, ವಿಷ್ಣು ಇದ್ದಾನೆ. ಸಂಧ್ಯಾಕಾಲದಲ್ಲಿ ವಿಷ್ಣು ಸ್ಮರಣೆ ಮಾಡುವಂಥ ಅರ್ಥ. ಸಂಧ್ಯಾಕಾಲದಲ್ಲಿ ಕಾಲವಾಚಕ ಯಾತಕ್ಕೆ ಸಂಧ್ಯಾ ವಂದನೆ ಅಂತ ಕರೆದ್ರು ಅಂದರೆ ಆ ಕಾಲಕ್ಕೆ ಮಾಡಬೇಕು ಅಂತೇಳಿ. ಆ ಕಾಲಕ್ಕೆ ಮಾಡಬೇಕು. ಸಂಧ್ಯಾ ವಂದನೆ ತಂದಿದ್ದಾರೆ. ರಾತ್ರಿ 12 ಗಂಟೆ ಸಂಧ್ಯಾ ವಂದನೆ ಆಗಾಗುತ್ತೆ, ಸಂಧ್ಯಾಕಾಲನೇ ಅಲ್ಲ. ಇವರು 8 ಗಂಟೆ ಸಂಧ್ಯಾಕಾಲ ಅಲ್ಲ, 8 ಗಂಟೆಗೆ ಸಂಧ್ಯಾಕಾಲ ಅಂದರೆ ಆ ಕಾಲದಲ್ಲಿ ಮಾಡಬೇಕು. ಸಂಧ್ಯಾ ವಂದನೆ ಅಂತ ಸಂಧ್ಯಾಕಾಲದ ವಿಷ್ಣು ವಂದನೆ ಅಂತ ಫುಲ್ ಫಾರಮ್. ಅದಕ್ಕೆ ಶಾರ್ಟ್ ಫಾರಮ್ ಏನಾಯಿತು? ಸಂಧ್ಯಾ ಕೊನೆಗೆ ಆಯಿತು. ಸಂಜೆಗೆ ನಮಸ್ಕಾರ ಅಂತ ಹೊಡ್ಬಿಟ್ರೆ ಮಾಡ್ಬೇಕು. ಸಂಜೆಗೆ ನಮಸ್ಕಾರ ಅಲ್ಲ,
ಸಂಜೆಯ ಕಾಲದಲ್ಲಿ ಶ್ರೀಹರಿಗೆ ನಮಸ್ಕಾರ ಅಂತ ಹೇಳಬೇಕು. ಅದಕ್ಕೆ ಸಾವಾಂ ಸಂಧ್ಯಾ ಅಂತ ಹೇಳಬೇಕಾದ್ರೆ ಸಂಧ್ಯಾ ಶಬ್ದ ವಾಚ್ಯತ್ವ ಮುಖ್ಯವಾಗಿ ಕಾಲವಾಚಕರು ಪರಮಾತ್ಮನೇ, ಕರ್ಮವಾಚ್ಯರು ಪ್ರತಿಪಾದ್ಯರು ಅವನೇನೆ. ಆದ್ದರಿಂದ ಸಂಧ್ಯಾದಿ ಕಾಲಗಳಾಗಲಿ ನವಗ್ರಹಾದಿ ದೇವತೆಗಳಾಗಲಿ ಇಲ್ಲಿ ಸಂಧ್ಯಾಕಾಲದಲ್ಲಿ ವಂದನೆ, ನವಗ್ರಹಾದಿಗಳಲ್ಲಿ ವಂದನೆ, ಆ ರೀತಿ ಅರ್ಥ ಮಾಡಬೇಕೆ ಹೊರತು ಅವರು ಬಿಟ್ಟು ಅಲ್ಲ, ಅವ್ರನ್ನೇನೋ ಅಲ್ಲ, ಅವರು ಬಿಡಾಗಿಲ್ಲ, ಅವ್ರನ್ನೇ ಮಾಡಾಗಿಲ್ಲ ಅಂತೇಳಿ. ಇದು ಸಂಧ್ಯಾ ವಂದನೆ ಅಲ್ಲ, ಸಂಧ್ಯಾಕಾಲ ಹಗಲವರೆಗೆ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಸೂರ್ಯಾಸ್ತ ಚೇಂಜ್ ಆಗ್ತಾ ಹೋಗೋದು, ಸೂರ್ಯೋದಯ ಚೇಂಜ್ ಆಗೋದ್ರೆ ಏನು ಸರಿ 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 ಆಯಿತು ಆಯ್ತು ಆಗಿತ್ತು ಆಯ್ತು ಸರಿ ಸರಿ. ಅದು ಯಾತಕ್ಕೆ ಮೊದಲು ಹೇಳಿದ್ರೆ ಗೊತ್ತಾ? ವೆರಿ ಸಿಂಪಲ್, ಅದು ಸ್ವಲ್ಪ ಅರ್ಥ ಆಗುತ್ತೆ ನಿಮಗೆ. 1000 ಗಾಯತ್ರಿ ಜಪ ಮಾಡಬೇಕು, 6 ಗಂಟೆ ಸೂರ್ಯ ಮುಳುಗ್ತಾರೆ. ಯಾವ ಸದ್ಯ 1000 ಗಾಯತ್ರಿ ಜಪ ಆಗೋದೇ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಯಾತಕ್ಕೆ ಮೊದಲು ಹೇಳಿದರು ಅಂದರೆ ಸದ್ಯ ಕಾಲದ ಹೊತ್ತು 1000 ಜಪ ಮಾಡೋರಿಗೆ ಎಷ್ಟು ಟೈಮ್ ಬೇಕು ಅವ್ರಿಗೆ, ಗೊತ್ತಾಯ್ತಾ? ಅದಕ್ಕೆ ಅಷ್ಟರಿಂದ ಶುರು ಮಾಡಿ ತಾಲೂ ಮಾಡಿ ಅದು 1 ನಿಮಿಷದಲ್ಲಿ ಮುಗಿಯೋದ್ರಿಂದ ನಮಗೆ ಜಾತಕ್ಕೆ ಅಂದರೆ ಸೂರ್ಯೋದಯತ್ತು 10,000 ಮುಗಿಯುತ್ತೆ. ಈ ಕಡೆ ಅಲ್ಲ, ಆ ಹೊತ್ತಿಗೂ ಮಾಡ್ತಿರ್ಬೇಕು ಜಪ, ಆ ಹೊತ್ತಿಗೂ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಬರಬೇಕು. ಉದಯ ಆದ ಮುಗಿತೀಗ. ಉದಾಹರಣೆಗೆ ಯಾರೋ ಬರ್ತಾರಪ್ಪ, 10 ಬರ್ತಾರೆ, 10 ನೀವು ಹೋಗ್ಲಿಕ್ಕಾಗುತ್ತೆ, ಏನು ಮಾಡಬೇಕಾಗ ಮೊದಲು ಹೋಗ್ಬೇಕು. ಅವ್ರಿಗಿಂತ ಮುಂಚೆ ನಿಂತಿರಬೇಕು. ಎಷ್ಟು ಮುಂಚೆ ನಿಲ್ಬೇಕು ಅನ್ನೋದು ನಿಮ್ಮಲ್ಲಿ ಡಿಪೆಂಡ್ ಆಗುತ್ತೆ. ಬಟ್ ಅಷ್ಟು ಮುಂಚೆ ಇರಲೇಬೇಕು. ಇನ್ನೇನು ಮಾಡಿದೆ ಅವರು 10 ಬರ್ತಾರೆ, 10:25 ಕಾಲ ಹೋಗ್ಬಿಟ್ಟ, ಲೆಕ್ಕಾಗಲ್ಲ. ಆ ಕಾಲಕ್ಕೆ ಇರಬೇಕು ಅವರು, ಆ ಕಾಲಕ್ಕೆ ಸಂಧ್ಯಾವಂದನೆ ಮಾಡ್ತಿರ್ಬೇಕು. ಆ ಕಾಲ ಉದಯ ಕಾಲದಲ್ಲಿ ಪ್ರಾತಃ ಸಂಧ್ಯಾವಂದನೆ, ಅಸ್ತಮಿತ ಕಾಲದೊಳಗೆ ಅಟೆಂಡೆನ್ಸ್ ಇರಬೇಕಾಗ ಅವನಿಗೆ. ಮೊದಲು ಬಂದಿದ್ದೆ ಅಲ್ಲಿ ಮುಗಿಸ್ಬಿಟ್ಟೆ ಅಂದರೆ ಸಾಲದು, ಆಗಿರಬೇಕು. ಆಪತ್ ಕಾಲಕ್ಕೆ ಆಲೋಚನೆ ಅದು ಬೇರೆ, ಜನರಲಿ ಅದು ಐಡಿಯಲ್ ಟೈಮ್. ಏನು ಯಾವುದಕ್ಕೆ ಹೌದು, ಅದಕ್ಕೇನು ಮಾಡ್ತಾರೆ ಅಲ್ಲಲ್ಲ, ಅರುಣೋದಯಕ್ಕೆ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ 2 ಚಾನ್ಸ್ ಇದೆ ನಿಮಗೆ. ಒಂದು ಚಾನ್ಸ್ ಏನು ಅಂದರೆ ಸ್ವಲ್ಪ ಅಲ್ಲಿ ನಿಲ್ಲಿಸ್ಬಿಡ್ಬೋದು, ಜಪ ನಿಲ್ಲಿಸ್ಬಿಟ್ಟು ನಿರ್ಮಾಲ್ಯ ಮಾಡಲಿಕ್ಕೂ ಬರುತ್ತೆ ಬರುತ್ತೆ. ಇಲ್ಲದೆ ಹೋದರೆ ನಿರ್ಮಾಲ್ಯ ವ್ಯವಸ್ಥೆ ಸ್ವಲ್ಪ ಲೇಟಾಗಿ ನಿರ್ಮಾಲ್ಯ ವ್ಯವಸ್ಥೆ ಮಾಡಿ ಮುಂದುವರಿಲಿಕ್ಕೂ ಬರುತ್ತೆ, ದೋಷ ಇಲ್ಲ. 2 ಮಾಡಕ್ಕೆ ಬರುತ್ತೆ. ಆ ಬಟ್ಟೆ ಮಾತ್ರ ಅಲೋಡು. ಯಾಕೆ? ಈ ಪಾರ್ಟ್ ಆಫ್ 2 ಮುಖ್ಯವಾದ ಕಾರ್ಯಗಳಾದ್ದರಿಂದ ಅದರಲ್ಲಿ ನಿಮ್ಮ ಟೈಮಲ್ಲಿ ಡಿಪೆಂಡ್ ಆಗುತ್ತೆ. ನೀವು ಬಾಡಿ ಮಾಡ್ಲಿಕ್ಕೆ ಬರುತ್ತೋ ಹಾಗೆ ಮಾಡ್ತಾರೋ ಡಿಪೆಂಡ್ ಆಗುತ್ತೆ. ಆದ್ದರಿಂದ ದೋಷ ಇಲ್ಲ. ಹೌದು ಹೌದು, ಅಲ್ಲಲ್ಲ, ಅಡುಗೆ ಸರಿಯಾಗಿ ಕೊಡಬೇಕು ಅಂತ ಹೇಳಿಲ್ಲ, ಬದಲೇ ಕೊಡಬೇಕು ಅಂತ ಹೇಳಿದ. ಬದಲೇ ಕೊಡಬೇಕು, ಬದಲೇ ರೆಡಿ ಕೊಡೋದ್ರಿಂದ ನಾವು ದೋಷ ಇಲ್ಲ. ಆವೇರು ಕೊಟ್ಟರೆ ದೋಷನೇ. ಆವೇರು ಕೂಡ ಏನು ಮಾಡಿದ್ರು ಪಾಪ, ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಮತ್ತೊಂದು 2 ಗಂಟೆಗೆ ಟೈಮ್ ಕೊಟ್ಟರು, ಪ್ರಾಯಶ್ಚಿತ್ತಾರಿಗೆ ಕೊಟ್ಟು ತೊಗೋತೀವಿ ಅಂತೇಳಿ. ಆಗಲ್ಲ, ಹೌದು ಇಲ್ಲಿ ಅದಕ್ಕೆ ಅವಾಗ ಇನ್ನೊಂದು ಹೇಳ್ತಾರೆ, ಇವಿಗೆ ಪಾಠ ಪ್ರೋರೆ ಹೇಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಬನ್ನಿ, ಗೊತ್ತಾಯ್ತಾ? ಅದು ಬಿಡ ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ಮ ಅನುಕೂಲ ಆ ಟೈಮ್ನಲ್ಲಿ. ಅದೇ 48 ಮಿನಿಟ್ಸ್ ಕೊಡ್ತಾರೆ ಟೈಮ್, 48 ಮಿನಿಟ್ಸ್ ಅಷ್ಟೊಳಗೆ ಮಾಡಬೇಕು. ಅದು ಅಲ್ಲಿ ಕೊಟ್ಟರೆ ನಡೆಯುದು. ಪ್ರಾಯಶ್ಚಿತ್ತಾರಿಗೆ ಕೊಡೋದ್ರಿಂದ ಇದೆಲ್ಲ ಜಾಸ್ತಿ ಇಲ್ಲ, ಇನ್ನೂ ಲೇಟ್ ಇಲ್ಲ. ಈ ಆಫೀಸ್ನಲ್ಲಿ ಅಷ್ಟು ಕೊಡೋದಿಲ್ಲ. ಈಗಂತೂ 2 ಮೊದಲೆಲ್ಲ 10 ನಿಮಿಷ ಅಷ್ಟು ಕೊಡೋದಿಲ್ಲ. ಈಗ ಬಯೋಮೆಟ್ರಿಕ್ ಬಂದಮೇಲೆ ತುಂಬ ಆಲ್ಮೋಸ್ಟ್ ಆಗಲೇ ಇರಬೇಕು. ಇವಾಗ ಇದು ಜಾಸ್ತಿ ಮೊದಲು 2 ನಿಮಿಷ ಹೆಚ್ಚು ಕಡಿಮೆ ಅಷ್ಟೇ ಹೊರತು 48 ನಿಮಿಷ ಯಾವ ಆಫೀಸಲ್ಲೂ ಕೊಡೋದಿಲ್ಲ. ಅಲ್ಲಿ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಅಷ್ಟು. ಇನ್ನೂ ಆಪತ್ಕಾಲ ಬಂತು ಅಂತ ತಿಳ್ಕೊಬೇಡ, ಅದು ಬೇರೆ. ನಿಮ್ಮ ಟ್ರೈನೇ 8 ಗಂಟೆ ಬಂದು ಏನು ಮಾಡ್ತೀರಾಗ? ಅವ ನಿಮ್ಮ ಕೈಲಿರೋದಲ್ಲ, ಅದು ಬಂದಷ್ಟೇ ಮಾಡಿ ದೋಷ ಇಲ್ಲ. ಬಟ್ ಮನೆಯಲ್ಲಿ ಟಿ ವಿ ನೋಡ್ತಾರೋ ಮಾತಾಡ್ತಾರೋ ಕೂತ್ಕೊಂಡ್ಬಿಟ್ಟು ಮಾಡಿದರೆ ಅದಕ್ಕೆ ನೋಡೋ ಚಾನ್ಸ್, ಅದಕ್ಕೆ ಅವಕಾಶನೇ ಇಲ್ಲ. ಎಷ್ಟು ಮಾಡಿದರೂ ಅದು ಇನ್ವ್ಯಾಲಿಡೆ. ಅನಿವಾರ್ಯ ಅಂತ ಹೇಳಿದಾಗ ಸ್ವಲ್ಪ ಸಮಸ್ಯೆ ಬರಲಿಲ್ಲ. ಅನಿವಾರ್ಯ ನಮ್ಮ ಕೈಲೇ ಇಲ್ವಲ್ಲಾಗ, ದೇಹ ಅಶಕ್ಯ ಶಾಸ್ತ್ರಚೋದನ ಅಂತಿದ್ದು. ಸದ್ಯ ಅವ್ರು ಬಿಡೋ ಅಂತ ಹೇಳಿ ಬ್ರಾಹ್ಮಣರೇ ಹೋಗಿಬಿಡುತ್ತೆ ಸಾಧ್ಯ. ಯಾರು ಶಿಫ್ಟವ್ರು ಇರ್ತಾರೆ ಪಾಪ, ಅವ್ರು 1 ರಿಂದ 10 ಶಿಫ್ಟ್ ಇದ್ದರೆ ಅವ್ರು ಎದ್ದು ಸಾಯಂಕಾಲ ಸದ್ಯ ಸಕಾಲಕ್ಕೆ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಆದರೆ ಬಿಡೋಕ್ಕೆ ಕಾರಣ ಇಲ್ಲ, ಬಂದಷ್ಟು ಮಾಡಿಬಿಟ್ರೆ ಬೋದು. ಮುಂದೆ ಟೈಮ್ ಪ್ರಯಾಣ ಕಾಲದಲ್ಲಿ ಹಾಗೆ ಆಮೇಲೆ ಮಾಡ್ಬೋದು, ಮಾನಸಿಕ ಅಲ್ಲ ಬದಲು ಮಾಡ್ಕೊಂಡು ಹೋಗ್ಬೋದು ಕೆಲವೆಲ್ಲ. ಇದು ದೋಷ ಇಲ್ಲ.
ಮಾಡ್ಬೋದು. ಯಾಕೆಂದರೆ ನೀವು ಆಗ ಇಲ್ಲ ಏನು ಮಾಡೋಕೆ ಈಗ ಬಿಡ್ತೀರಿ, ಬಿಡೋದಕ್ಕಿಂತ ಮಾಡೋ ಶ್ರೇಷ್ಠ. ಇದು ಅಲ್ಲಿ ಮಾಡಲಿಕ್ಕೆ ಕೆಲವು ಬರೋದಿಲ್ಲ, ಯಾಕೆಂದರೆ ಅರ್ಘ್ಯಕ್ಕೆ ನೀರು ಎಲ್ಲ ಬೇಕು. ಪರಮಾಪತ್ ಕಾಲ ಅಂತ ಒಂದಿದೆ. ಪರಮಾಪತ್ ಕಾಲ ಅಂದ್ರೇನು, ಈಗ ಸ್ನಾನದ ಚಾನ್ಸು ಇಲ್ಲ, ಏನೂ ಇಲ್ಲ, 24 ಅವರ್ಸ್ ಟ್ರೈನಲ್ಲೇ ಕೂತಿರ್ತೀನಿ, ಆಗ ಬರೆಸ್ತಲ್ಲೇ ಮಾಡ್ಕೊಂಡು ಕೊಡ್ಬೋದು. ಅದು ಗಂಟೆ ಅಂತ ಹೇಳಬಾರ್ದು, ಹೇಳಿದ್ದೀರಿ, ಮೊದಲೇ ಹೇಳಿದ್ದೀನಿ. ಸೂರ್ಯೋದಯ ಅದು ಕ್ರೈಟೀರಿಯಾ. ಸೂರ್ಯೋದಯಕ್ಕಿಂತ ಮುಂಚೆ 1:36 ನಿಮಿಷ, 1 ಗಂಟೆ 36 ನಿಮಿಷ ಏನದು ಅರುಣೋದಯ. ಅದು ಹಿಂದೆ ಅರುಣೋದಯ ಕಾಲದಿಂದ ಶುರು. ಗಂಟೆ ಅಂತ ಕೇಳಲೇಬೇಡಿ, ನಾಟ್ ಅಲೌಡ್. ಗಂಟೆ ಪ್ರಶ್ನೆ ಬರೋದು 6 ಗಂಟೆ ಸೂರ್ಯೋದಯ ಆದರೆ 4:15 ಮಾಡ್ಬೋದು. ನಿಮಗೆ ಅರ್ಥನೇ ಆಗಲಿಲ್ಲ. 4 ಗಂಟೆಗಿಂತ ಮುಂಚೆ ಪ್ರಶ್ನೆ ಬರೋದಿಲ್ಲ. ಉದಾಹರಣೆಗೆ ಸೂರ್ಯೋದಯ 7ಕ್ಕಿದೆ ಈಗ, ಸೊ ಪ್ರಶ್ನೆ ಯಾವಾಗ ಬರುತ್ತೆ ನಿಮಗೆ? ಆಗ 5:15 ಅಲೋಡು. ಅದಕ್ಕಿಂತ ಮುಂಚೆ ಮಾಡೋಂಗಿಲ್ಲ. ಇವತ್ತು 3 ಗಂಟೆ ಮಾಡಿ ಕೂತ್ಕೊಂಡ್ಬಿಟ್ಟಿರ್ತಾರಲ್ಲ, ಸ್ನಾನ ಮಾಡ್ಬೋದು. ಇವತ್ತೇ ಸ್ನಾನ ಅಂತ ಕೌಂಟ್ ಆಗಲ್ಲ. ಅದು ಆಫೀಸಿಗೆ 8 ಗಂಟೆಗೆ ಹೋಗ್ತುಕೊಳ್ಳಿ, 10:30 ಇತ್ತು, ಅದು ಬೇದಿಲ್ಲ. ಆದರೆ ಕೌಂಟ್ ಆಗೋದು 10:30 ನೀವು ಹೋಗಿದ್ದು. ಮೊದಲಿದ್ರೂ ಕೂಡ ಮೊದಲು ಕೌಂಟ್ ಆಗಲ್ಲ. ಅದಕ್ಕೇ ಬಂದು ಸ್ನಾನ, ಬಯಲಿಗೆ ಸ್ನಾನ ಮಾಡ್ಕೊಂಡು ಕೂತಿರ್ಬೋದು. ಬಡಿ ಸ್ನಾನಕ್ಕೆ ಅಷ್ಟೊತ್ತಾಗಬೇಕು. ಬಡಿ ಸ್ನಾನಕ್ಕೆ ಆ ಟೈಮೇ ಆಗಬೇಕು. ಇಲ್ಲದ್ರೆ ಅದು ಹಿಂದಿನ ದಿವಸಕ್ಕೆ ಹೋಗುತ್ತೆ, ಇದು ಸೇರಲ್ಲ. ಯಾವಾಗ ಅನ್ಕೋ ದ್ವಾಚಿಗೆ ನೋ ಪ್ರಾಬ್ಲಮ್, ದ್ವಾಚಿಗೆ ತೊಂದರೆ ಇಲ್ಲ. ಧನುರ್ಮಾಸದಲ್ಲಿ ಪ್ರಾಬ್ಲಮ್ ಇಲ್ಲ. ಆಪತ್ಕಾಲಕ್ಕೆ ಸಮಸ್ಯೆ ಇಲ್ಲ. ಆಪತ್ಕಾಲದಲ್ಲಿ ಏನು ಮಾಡ್ತೀರಿ? ಸ್ನಾನ ನೀವು 6 ಗಂಟೆ 4:15 ಮನೆ ಬಿಟ್ಟಿರಬೇಕು ಅಂತ ಕೇಳಿದರೆ, ಯಾವುದೋ ಟ್ರೈನ್ 5 ಗಂಟೆಗಿದೆ, ನೀವು ಮಾಡೋಕ್ಕೆ ಸಾಧ್ಯ ಇಲ್ಲ. ಆಯ್ತು ಮಾಡ್ಬೋದು. ಅವೆಲ್ಲ ನಿತ್ಯದ ವಿಷಯ ಅಲ್ಲ, ಆಪತ್ಕಾಲದ ವಿಷಯ. ಆಪತ್ಕಾಲಕ್ಕೆ ಅಲೋಡ್. ಹೇಳಿದ್ರಲ್ಲ, ಇದಕ್ಕೊಂದು ವಿಷಯ ಉದ್ದೇಶ ಇದ್ದಿದ್ದರಿಂದ ದೋಷ ಅಲ್ಲ, ಅದು ವಿನಾಕಾರಣ ಮಾಡಬಾರ್ದು. ಈಗ ನೋಡಿ, ಬುದ್ಧಿ ನೋಡಿ. ಪ್ರಭುರಿ ಸರ್ವವಿದ್ಯಾನಾಂ ಸದ್ಧಿಕಾಲೋಪುಪಾಸ್ಯತ್ವಾ ಸಮ್ಯಕ್ ಜ್ಞೇಯಧ್ಯಾತ್ವಾ ಸದ್ಯಾಪದವಾಚ್ಯೋ ಹರಿರೇವೇತಿ ತದು ವಿಷ್ಣುರೇವ ಯುಜ್ಯತೆ ಇತಿ ಉಕ್ತಂ ಅಯುಕ್ತಂ. ತದು ವಿಷ್ಣುರೇವ ಯುಜ್ಯತೆ ಇತ್ಯುಕ್ತಂ ಅಯುಕ್ತಂ. ತಂತ್ರಸಾರಾದೌ ರಮಾದೀನಾಮಪಿ ಯಾಜ್ಯತ್ವೋಕ್ತೇಃ ಇತ್ಯತಃ ರಮಾ ಬ್ರಹ್ಮಾದೈ. ಬೇರೆ ದೇವತೆಗಳು ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತಲ್ಲ ಅಂದರೆ, ಶಾಸ್ತ್ರ ಸರಿಯಾಗಿ ಹೇಳಿದೆ. ಆದರೆ ಸ್ವಾತಂತ್ರ್ಯೇಣ ಅಲ್ಲ, ಪರಿವಾರತಃ. ರಮಾ ಬ್ರಹ್ಮಾದಯೋ ದೇವಾ ತಸ್ಯ ಹರೇಃ ಪರಿವಾರತ ಏವ. ಪರಿವಾರ ತಿಳ್ಕೊಂಡು ಮಾಡಬೇಕು. ಅಗ್ಗದೇವತಾತ್ವೇನ ಸೇವಕತ್ವೇನ ಇತಿ ಅವತ್. ಪರಿವಾರ ದೇವತೆ ಅಂದರೆ ಸೇವಕರು ಅಂತ ಅರ್ಥ. ವಿಷ್ಣುವಿನಂತೆ ಪ್ರಧಾನವಾಗಿ ಮಾಡಾಗಿಲ್ಲ. ಪರಿವಾರತಯ ಇತಿ ಪಾಠೇ ಸೇವಕತಯ ಇತ್ಯರ್ಥ. 2 ಪಾಠ ಇದೆ. ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರತ ಏವತು ಒಂದು, ಪರಿವಾರತ ಯೈವತು ಒಂದು ಪಾಠ. ಅದಕ್ಕೆ ಅರ್ಥ ಹೇಳಿದ್ರು. ಪರಿವಾರತಯ ಅಂತಿದ್ದಾಗ ಅರ್ಥ ಹೀಗೆ. 2 ಸರಿಯಾದ ಪಾಠಗಳೇ, 2 ಅಪಪಾಠಗಳಲ್ಲ, 2 ಸರಿಯಾದ ಪಾಠಗಳೇ. ಪಾಠಾಂತರ ಅಂಬೋದು ಯಾವಾಗಲೂ ಅಕ್ಸೆಪ್ಟಬಲ್. ಆದರೆ ಅಪಪಾಠದ ಅರ್ಥ ಇರೋದ್ರೆ ಅರ್ಥ ಕೆಟ್ಟೋಗುತ್ತೆ, ಅದು ಅಪಪಾಠ. ಅರ್ಥ ಕೆಡದೇನೆ ಶಬ್ದಗಳು ಮಾತ್ರ ಚೇಂಜ್ ಆದರೆ ಅದೇನಂತಾರೆ? ಪಾಠಾಂತರ ಅಂತ. ಅರ್ಥ ಚೇಂಜ್ ಆದರೆ ಅಪಪಾಠ, ಬಿಟ್ಟುಬಿಡ್ಬೇಕಾದ್ರೆ. ಪ್ರಧಾನತಃ ಇತಿ ಅನ್ಯತ್ರಾಪಿ ಭಗವತ್ಪಾದೋಕ್ತೇ. ಇದು ಇಲ್ಲಿ, ಅದು ಅನುವ್ಯಾಖ್ಯಾನದೊಳಗೆ ಹೇಳಬೇಕಾದ್ರೆ ಪರಿವಾರತಯ ಗ್ರಾಹ್ಯ ಅಪಿಹೇಯ ಪ್ರಧಾನ. ಇಲ್ಲೂ ಉಪಯೋಗಿಸಿದ್ದಾರೆ, ಅಲ್ಲೂ ಪರಿವಾರ ಅಂತ. ಮತ್ತು ತಾರೆ ಸೇವೆ ಮಾಡೋತೆ ಹೇಳು ಅಂತ ಹೇಳ್ಬೇಕಾದ್ರೆ ರಮಾದೇವಿ ಸಾಕ್ಷಾತ್ ಪರಮಾತ್ಮನ ಸೇವಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವೆಲ್ಲ ಮುಖ್ಯ. ರಮಾದಿಷ್ವಪಿ ವಿಷ್ಣೋರೇವ ಅಂತರ್ಯಾಮಿತಯ ತತ್ರ ತನ್ನಾಮಕತಯ ವ ಮುಖ್ಯೇಜ್ಯತ್ವಮಿತಿ ತಾತ್ಪರ್ಯಂ ಅಭಿಪ್ರೇತಂ. ರಮಾದಿಗಳಲ್ಲಿ ಅಂತರ್ಯಾಮಿ ಅಂತ ತಿಳ್ಕೊಂಡು ಮಾಡೋದೊಂದು, ಅಥವಾ ಆ ನಾಮ ರಮಾದ ದೇವರ ಹೆಸರು ಮಾಡೋದು. ಮುಖ್ಯವಾಗಿ ಅಂತರ್ಯಾಮಿತ್ವ ಅಂಬದೇ ಯಾವಾಗಲೂ ಅನುಸಂಧಾನ ಇರಬೇಕು. ತಚ ವಿಷ್ಣೋ ಸರ್ವನಾಮ ವಾಚ್ಯತ್ವ ಪ್ರಮಾಣಕಂ ವಾಚ್ಯತ್ವ ಅಪ್ರಮಾಣಕಂ. ಆಗ ತೆಗೆದ ಅಲ್ರಿ, ವಿಷ್ಣು ಸರ್ವನಾಮ ವಾಚ್ಯನ ಹೇಗಾಗ್ತಾನೆ? ರಮಾ ಬ್ರಹ್ಮಾದಿ ಶಬ್ದಗಳಿಂದ ರಮಾ ಬ್ರಹ್ಮಾದಿಗಳೇ ವಾಚ್ಯರು. ವಿಷ್ಣು ಹೇಗೆ ವಾಚ್ಯರಾಗ್ತಾರೆ ಅಂದರೆ ಎಲ್ಲ ಹೇಳಿ ಆಗಿದೆ ಎಷ್ಟೋ ಸರತೆ ಇದ್ದೇ ಇದೆ. ಹೃತಂನ ಹಿತ್ವಾ ಪ್ರತ್ಯೂಷಂತ್ಯಭೂ ಅಭೂ ಅಲೇತು ಬ್ರಹ್ಮಾಡೀಂದ್ರ ತವ ಯಾರಿವರ್ಧನ ಇತಿ ಶುಚಿಸಿದ್ಧತ್ವ. ಹೃತಂನ ಹಿತ್ವಾ ಅಲ್ಲಿ ಹೇಳಬೇಕಾದ್ರೆ ಶುಚಿವಾಕ್ಯಗಳಿವೆಲ್ಲ, ಎಲ್ಲ ವಿಷ್ಣುವಾಚಕವಾದ ಪದಗಳು ಅಂತೇಳಿ ಅರ್ಥ ಹೇಳ್ತಾರೆ. ಹೇ ಇಂದ್ರ, ಯಾನಿ ಕಾನಿಚಿತ್ ಬ್ರಹ್ಮಾಣಿ ತಾನಿ ಸರ್ವಾಣಿ ಸರ್ವೇ ವೇದಾ ತ್ವಂ ಪ್ರತಿ ಋಷಂತಿ ಗಚ್ಚಂತಿ. ವೇದಗಳು ಅಂತೇನೇನಿವೆ ಆ ವಿಷ್ಣು ಕೂಡ ನಿನ್ನನ್ನೇ ಕುರಿತು ಹೇಳ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ತತ್ತು ದೃಷ್ಟಾಂತಹ ಊರ್ವಯೋ ಹೃದಬ್ನ ಹೃದವಿವ.
ಪ್ರತಿಯೊಂದು ಅಲೆ ಅಂದರೆ ಯಾವುದಕ್ಕೆ ಸೌಂಡ್ ಕೊಟ್ಟಿರಬೇಕದು ಆ ಸರೋವರಕ್ಕೆ. ಸರೋವರದಲ್ಲಿ ಪ್ರತಿಯೊಂದು ಅಲೆ ಹೇಗೆ ಬಂದರೂ ಕೂಡ ಅದು ಆ ಸರೋವರದ್ದು ಸಮುದ್ರದ್ದು ಹೇಗೋ ಇವೆಲ್ಲ ಅಲೆಗಳಿದ್ದ ಹಾಗೆ. ಮೂಲ ಸಮುದ್ರ, ಬೇರೆ ದೇವತೆಗಳ ಹೆಸರುಗಳೆಲ್ಲ ಅಲೆಗಳಿದ್ದ ಹಾಗೆ. ಸೊ ಅದು ಏನೇ ಹೇಳಿದರೂ ಕೂಡ ಈ ಸಮುದ್ರದ ಅಲೆ ಹೇಗೆ ಸೇರಿಸಬೇಕೋ ವಿಷ್ಣುವಿನ ನಾಮಾಂತರ ಸೇರಿಸಬೇಕೇ ಹೊರತು ಪ್ರತ್ಯೇಕವಾದ ಹೆಸರು ಅಂತ ಯಾರಿಗೂ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಎಲ್ಲವೂ ದೇವರ ಹೆಸರುಗಳೇ. ಹಾಂ ಅಲ್ಲಲ್ಲ, ಅದಲ್ಲ, ಅದು ವೇದ. ಅದು ವೇದದೊಳಗೆ ಮೊದಲನೇ ಅಧ್ಯಾಯ ಸೂಕ್ತ ಎಲ್ಲಿದೆ ನೋಡಿರಿ, ಎಲ್ಲಿದೆ ಬ್ರಹ್ಮಸೂತ್ರ ಎಲ್ಲಿದೆ ಅದು ಅದ್ರದ್ದು ಹೇಳ್ತಿರ್ತೀವಿ. ಅದು ಮುಂದೆ ಹೋಗಿ ಅಲ್ಲೇ ಬೂದೋಗ್ಬಿಟ್ಟಿದೆ ಎಷ್ಟೊಂದು. ಅದು ಅಧ್ಯಾಯ ಅಲ್ಲದು, ಅನುವ್ಯಾಖ್ಯಾನ. ಅದು ಅನುವ್ಯಾಖ್ಯಾನ, ಸೂತ್ರ ಭಾಷೆದ ಮಾತಲ್ಲ, ಅದು ಅನುವ್ಯಾಖ್ಯಾನ. ಆದರೆ ಅನುವ್ಯಾಖ್ಯಾನ ಅಂತ ತವ ಸ್ತುತಿ ರೂಪ ಇತ್ಯರ್ಥ. ಆದರೆ ಎಲ್ಲ ಹೆಸರುಗಳು ದೇವರೇ ಅಂದರು ಒಂದೇ, ಎಲ್ಲ ವೇದವಾಕ್ಯಗಳು ಕೂಡ ದೇವರ ಸ್ತೋತ್ರಗಳಾದ್ದರಿಂದ ಹಾಗೆ ತಿಳ್ಕೊಂಡು ಮಾಡಬೇಕೆ ಹೊರತು ಸ್ವಾತಂತ್ರ್ಯನ ಬೇರೆ ಯಾರಿಗೂ ಕೂಡ ಯಾವ ಹೆಸರೂ ಇಲ್ಲ. ಅವಸ್ವರಾತಿ ಗರ್ಗರೋ ಗೋಧಾ ಪರಿಶಿರಿಷ್ಕಣತ್ ಪಿಂಗ ಪರಿಚ ನಿಷ್ಕಾಣದಿಂದ್ರಾಯ ಪ್ರಬೋಧ್ಯತಂಬಿತಿ ಮಂತ್ರವರ್ಣಾಂತರಂ ಚ ಅತ್ರ ಮಾನಂ. ಇದೆಲ್ಲ ಆಚಾರ್ಯರು ಕರ್ಮನಿರ್ಣಯದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅಯಂ ಮಂತ್ರ ಕರ್ಮನಿರ್ಣಯೇ ವ್ಯಾಖ್ಯಾತಃ. ಗರ್ಗರಃ ಕೃಕಲಾಸಃ. ಗರ್ಗ ಅಂದರೆ ಹಲ್ಲಿ ಬದಲಾದವುಗಳು, ಲಚುಗುಟ್ಟೋದು ಬದಲಾದವು ಕೂಡ ಯಾರ ಹೆಸರದು? ದೇವರ ಹೆಸರು. ಇದು ತಿಳ್ಕೊಂಡ್ರೆ ಅಂದರೆ ಸರ್ವ ವರ್ಣಾತ್ಮಕ ಧ್ವನ್ಯಾತ್ಮಕ ಎಲ್ಲ ವರ್ಣರೂಪವಾದಂತಹ ಶಬ್ದಗಳು, ಧ್ವನಿರೂಪವಾದ ಶಬ್ದಗಳು ಕೂಡ ಯಾರನ್ನು ಹೇಳ್ತಾ ಇವೆ? ವಿಷ್ಣುವನ್ನೇ ಅಂತ ವೇದವಾಕ್ಯ ಹೇಳಿರೋದ್ರಿಂದ ನೀವು ಬೇರೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಇಂದ್ರಾಯ ಪರಮಾರ್ಥಂ ಉದ್ಯತಂ ಪರಮಾತ್ಮ ಪ್ರತಿಪಾದನಾಯ ಪ್ರವೃತ್ತಂ ಬ್ರಹ್ಮ. ವೇದಗಳ ಮುಖ್ಯ ಉದ್ದೇಶನೇ ಏನಂತಿರೋದು? ದೇವ್ರನ್ನ ಹೇಳೋದಕ್ಕೋಸ್ಕರ. ಅದಕ್ಕೆ ವೇದಕ್ಕೆ ಬ್ರಹ್ಮ ಅಂತ ಹೆಸರಿದೆ. ಬೃಹಜಾತಿ ಜೀವ ಕಮಲಾಸರ ಶಬ್ದರಾಶಿಷು. ಬ್ರಹ್ಮ ಅಂತ ವೇದಗಳಿಗೆ ಯಾತಕ್ಕೆ ಹೆಸರು ಅಂದರೆ ಪರಬ್ರಹ್ಮನೇ ಯಾವಾಗಲೂ ಹೇಳುತ್ತಾ ಆದ್ದರಿಂದ, ಬೇರೆ ಹೇಳೋದೇ ಇಲ್ಲ. ದ್ವಿತೀಯ ಏಕವಚನವಿದಂ. ದ್ವಿತೀಯ ಏಕವಚನ ಅಂದ್ರೇನು? ಬ್ರಹ್ಮಣಿ ಬ್ರಹ್ಮಾಣಿ, ಬ್ರಹ್ಮಣಿ ಬ್ರಹ್ಮಾಣಿ. ಆ ರೀತಿ ಭಗವದ್ಜ್ಞಾನಾಯ ಪ್ರವೃತ್ತ ವೇದಾ ಇತಿ ಇವಂ ಅರ್ಥವಿತಿ ಯಾವತ್. ಬ್ರಹ್ಮಜ್ಞಾನಕ್ಕೋಸ್ಕರ ಹೊರಟ ವೇದಗಳೆಲ್ಲ ಪರಮಾತ್ಮನ ವಿಚಾರ ಹೇಳಬೇಕಾದ್ರಿಂದ ಅದನ್ನೇ ಹೇಳಬೇಕು. ಅವಸ್ವರಾತಿ ಸ್ವರತಿ ಗರ್ಗರು. ಸ್ವರ ಅಂದರೆ ಧ್ವನಿಗಳಿಂದ ಕೂಡ ದೇವರೇ ಪ್ರತಿಪಾದ್ಯ. ಎಂ ಶಬ್ದಂ ವದತಿ ಸಶಬ್ದ ವಿಷ್ಣು ಪ್ರತಿಪಾದಕ ವೇದ ರೂಪ ಏವಂ ಗೋಧಾ ಪಂಚರಖ ವಿಷಯ. ಗೋಧಾ ಇದೊಂದು ಪ್ರಾಣಿ. ಅದು ಪ್ರಾಣಿಗಳ ಧ್ವನಿಗಳು, ಓಡಾಟದ ಧ್ವನಿ, ಈ ಚಪ್ಪಾಳೆ ಹಾಕಿದರೆ ಆ ಧ್ವನಿ ಎಲ್ಲವೂ ದೇವರನ್ನ ಹೇಳ್ತಾ ಇವೆ. ಯಂಚ ಇಂದ್ರಾಯ ಉದ್ಯತಂ ಬ್ರಹ್ಮ ಪರಿಚಷ್ಕಣತ್ ಅವದತ್. ಪರಿಚಷ್ಕಣತ್ ಅಂದರೆ ಅವದತ್ ಅಂತ ಅರ್ಥ. ಕೇಚಿತ್ ಗರ್ಗರ ಗೋಧಾ ಪಿಂಗಾದ್ಯ ವಾದ್ಯವಿಶೇಷ ತೇಪಿ ವೇದ ಪ್ರವೃತ್ತ ಇತಿ ವದಂತಿ ಇತ್ಯಾಹು. ಇಲ್ಲೇನು ಹೇಳಿದರು? ಇವು ಹಲ್ಲಿ ಇದೆಲ್ಲಾದ ಹೆಸರು ಹೇಳಿದರು. ಕೆಲವು ಅರ್ಥ ಮಾಡಬೇಕಾದ್ರೆ ಇವು ಹಲ್ಲಿ ಬದಲಾದಗಳು ಅಂತ ಅರ್ಥ ಅಲ್ಲ. ಕೆಲವು ವಾದ್ಯಗಳಿವೆ ಆ ಥರ. ಆ ವಾದ್ಯಗಳು ಅಂತ ಹೇಳಿ ಅದು ಸರಿ. ನಮಗೇನು ಧ್ವನಿ ಒಟ್ಟಿನ ಮೇಲೆ ಧ್ವನಿ ಯಾವುದಾದ್ರೇನು? ವಾದ್ಯಗಳ ಧ್ವನಿ ಅಂತೆ ಈ ಧ್ವನಿ. ಕೆಲವು ವಾದ್ಯಗಳ ಧ್ವನಿ ಕೂಡ ಪ್ರಾಣಿಗಳ ಧ್ವನಿ ಕೇಳಿಕೊಂಡು ಇಮಿಟೇಟ್ ಮಾಡಿ ಬಂದಿರುತ್ತೆ. ಆದ್ದರಿಂದ ಪ್ರಾಣಿವಾಚಕವಾದರೂ ದೋಷ ಇಲ್ಲ. ಪ್ರಾಣಿ ಸ್ವರ ಆಗಬಹುದು, ವಾದ್ಯ ಘೋಷಗಳಾಗಬಹುದು. ಎಲ್ಲವೂ ಕೂಡ ಹೇಳೋದು ಯಾರನ್ನ? ವಿಷ್ಣುವನ್ನೇನೆ. ಹೌದು. ಕರ್ಮನಿರ್ಣಯದ ವಾಕ್ಯದಲ್ಲಿ ಆಚಾರ ಅರ್ಥ ಬರೆದಿದ್ದಾರೆ. ಇದೆಲ್ಲ ಹೇಳಿದ್ದಾರೆ. ಎಲ್ಲದರಲ್ಲೂ ಹೇಳ್ತಾರೆ, ಕೆಲವರು ಹೆಚ್ಚಾಗಿ ಹೇಳಿರ್ತಾರೆ. ತಾ ಏವ ಏತಾಹ ಸರ್ವಾ ರುಚಃ ಸರ್ವೇ ಘೋಷಾಃ ದಾಬಾರಿ ಸರ್ವಾಣಿ ಯವಾವಿಶಂತಿ ಇಂದ್ರಂ ಮಿತ್ರಂ ವರುಣಂ ಅಗ್ನಿಬಾಹು ಸ ಸರ್ವರಾಮ ಸ ಚ ಸರ್ವಕರ್ತ ಇತ್ಯಾದಿ ಶುಚಿಸ್ಮೃತಯೋ ದ್ರಷ್ಟವ್ಯಾಹ. ಇನ್ನೂ ಬೇಕಾದ್ರೆ ನಿಮಗೆ ಬೇಕಾದಷ್ಟಿವೆ ಅಂತ ಹೇಳಿ. ಅವೆರಡನ್ನ ಯಾತಕ್ಕೆ ಕೊಟ್ಟರು ಅಂದರೆ ಸುಮ್ಮನೆ ಆಚಾರ್ಯ ಬೇರೆ ಕಡೆ ವ್ಯಾಖ್ಯಾನ ಮಾಡಿರೋದ್ರಿಂದ ಅದು ಅಪ್ಲೈ ಮಾಡ್ಲಿಕ್ಕೆ ಕೊಟ್ಟರು. ಇವು ಪ್ರಸಿದ್ಧ ವಾಕ್ಯಗಳೆಲ್ಲ ಕೂಡ ಪರಮಾತ್ಮಂದ. ಆದ್ದರಿಂದ ಪರಮಾತ್ಮ ಸರ್ವಕರ್ಮಣ ಅದಕ್ಕೆ ಹೇಳಿದ್ದು. ಯತ್ ಕರೋಷಿ ಯತಸ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಶ್ವ ಮದರ್ಪಣಂ. ಯತ್ ಕರೋಷಿ ಏನು ನವಗ್ರಹ ಪೂಜಾಂ ಕರೋಷಿ ಕೃಷ್ಣಾರ್ಪಣ ಅಂತ ಹೇಳಬೇಕು. ಅವು ಋಷಿಪಂಚು ಪೂಜೆ ಮಾಡ್ತೀಯ, ಕೃಷ್ಣಾರ್ಪಣ ಅಂತ ಹೇಳಬೇಕು. ಅದು ಯತ್ ಕರೋಷಿ ಯದ್ ಅಶ್ನಾಸಿ. ಅಡ್ಡ ತಿನ್ನಬೇಕಾದ್ರೆ ಅಷ್ಟೇ ಅಲ್ಲ, ಪದಾರ್ಥ ಯಾವ ಪದಾರ್ಥ ತಿನ್ನಬೇಕಾದ್ರೂ ದೇವರ ಸ್ಮರಣೆ ಮಾಡು. ಯಜ್ಜುಹೋಷಿ ಯಾವ ಹೋಮ ಕಾರ್ಯ ಮಾಡಿದರೂ ವಿಷ್ಣುವನ್ನೇ ಕುರಿತು ಹೋಮ ಕಾರ್ಯ. ಪವಮಾನ ಮಾಡಿದರೂ ವಿಷ್ಣುವನ್ನೇ ಹೇಳುತ್ತೆ. ಯಾವುದೇ ಒಂದು ಹೋಮ ಮಾಡಿದರೂ ವಿಷ್ಣುವನ್ನೇ ಹೇಳ್ತಾ ಇದೆ ಅಂತ ತಿಳ್ಕೊ. ಮತ್ತು ದದಾತಿ ಯಾರಿಗೆ ದಾನ ಮಾಡಿದರೂ ಕೂಡ ಎಲ್ಲಿಗೆ ಹೋಗ್ಬೇಕದು? ಕೊನೆಗೆ ದೇವರಿಗೆ ಹೋಗಬೇಕು. ಆ ಭಾವನೆ ಇರಲಿ ಅಂತ ಹೇಳ್ತಾರೆ.
ಅವ್ರು ಪಾಠ ಹೇಳಿದ್ದ ಕೇಳಿದ್ದು ಕೂಡ ಹೇಳಿದ್ದು ಕೇಳೋದು ಎಲ್ಲ ಪ್ರತಿಯೊಂದು ವೈಷ್ಣವ ಹೌದು ಹೇಳಲೇಬೇಕು. ಅದು ವಿಷ್ಣುವಿಗೆ ಹೇಳಬೇಕು, ಬೇರೆಯವರಿಗೆಲ್ಲ. ವೈಷ್ಣವಾನ್ ದೇವಕರ್ಮಾಣಿ ಯಕರೋತಿ ಸದಾ ನರಃ ಜಪಾರ್ಚಾಮಾರ್ಜನಾದೀನಿ ಶಾಸ್ತ್ರಭೋಕ್ತಾರಿ ಯಾರಿ ಚ ಸಸತ್ಕರ್ಮೇತಿ ವಿಜ್ಞೇಯೋ ಹ್ಯನ್ಯದೇವಾದಿಪೂಜನಂ ಕೃತ್ವಾ ಹರವರ್ಪಯತಿ ಸತು ತದ್ಯೋಗ ಮಾತ್ರವಾನ್ ಇದೀ. ಅದಕ್ಕೆ ಹೇಳಿದರು ವೈಷ್ಣವಾನ್ನೇವ ಕರ್ಮಾಣಿ, ಪ್ರತಿಯೊಂದು ಕರ್ಮ ವೈಷ್ಣವ ಕರ್ಮಗಳೇ ಆಗಬೇಕು ಮತ್ತು ಸದಾ ಮಾಡಬೇಕು. ಯಾವ್ಯಾವುದು? ಜಪ, ಅರ್ಚ, ಮಾರ್ಜನಾದೀನಿ. ಜಪ ಮಾಡಬೇಕಾದ್ರೆ, ಅರ್ಚ ಪೂಜೆ ಮಾಡಬೇಕಾದ್ರೆ, ಮಾರ್ಜನ ಸ್ನಾನಾದಿಗಳನ್ನು ಮಾಡಬೇಕಾದ್ರೆ, ಶಾಸ್ತ್ರಭೋಕ್ತಾರಿ ಯಾರಿಚ, ಅವರ ಆಶ್ರಮ ಧರ್ಮ ಇರಲಿ, ವರ್ಣಧರ್ಮ ಇರಲಿ, ಯಾವ ಧರ್ಮ ಇರಲಿ, ಅದು ಕರ್ಮ ಅಂತ ಯಾವಕ್ಕೂ ಪೂಜಾತ್ಮಕವಾಗಿದ್ದರೆ ಮಾತ್ರ, ಇಲ್ಲದವ್ರು ಕರೆಯೋದೇ ಇಲ್ಲ. ಸಾ ತತ್ಕರ್ಮೇತಿ ವಿಜ್ಞೇಯೋಹಿ ಅನ್ಯದೇವಾದಿ ಪೂಜನ ಹೀಗೆ ಮಾಡಬೇಕು. ಅದು ಬಿಟ್ಟುಬಿಟ್ಟು ಅನ್ಯ ದೇವತೆಗಳು ಗಣೇಶರ ಪೂಜೆನೇ ಪೂರ್ತಿ ಮಾಡಿಬಿಟ್ಟ, ಕೊನೆಗೆ ಕೃಷ್ಣಾರ್ಪಣ ಅಂದ, ಅದು ಸಾಲದು. ಗಣೇಶರ ಪೂಜೆ ಮಾಡ್ತಿರ್ಬೇಕಾದ್ರೆ ಕೂಡ ಏನು ತಿಳ್ಕೊಬೇಕಲ್ಲಿ? ವಿಷ್ಣು ಪೂಜೆನೇ ಮಾಡ್ತೇನೆ ಅಂತ ತಿಳ್ಕೊಬೇಕೆ ಹೊರತು ಅಂತರ್ಯಾಮಿತಯ ಗಣೇಶರ ಪೂಜೆನೇ ಮಾಡಿ ಕೃಷ್ಣಾರ್ಪಣ ಅಲ್ಲ. ಗಣೇಶಾಂತರ್ಗತ ಕೃಷ್ಣನ ಪೂಜೆ ಮಾಡಿ ಗಣೇಶಾಂತರ್ಗತ ಕೃಷ್ಣಾರ್ಪಣ ಅನ್ಬೇಕೆ ಹೊರತು ಹೀಗೆ ಮಾಡೋದಲ್ಲ ಅಂತ ಹೇಳಿದ್ರು. ಇದು ವೆರಿ ಇಂಪಾರ್ಟೆಂಟ್. ಕೊನೆಗಷ್ಟೇ ಅರ್ಪಣ ಅಲ್ಲ, ಥ್ರೂಔಟ್ ಅದೇ ಅನುಸಂಧಾನ ಇರಲಿ ಅಂತ ಹೇಳ್ತಾರೆ. ಉಳಿದ ಭಾಗ ನಾಳೆ, ಅಲ್ಲಿ ನಾಳೆ ನಡೆದ ಮುಗಿದೋಗುತ್ತೆ. ಇದು ಕೂಡ ಬಹುಶಃ ಎರಡು ಜೊತೆ ಮುಗಿಬೋದು, ಇವೆರಡು ಹಡವಂತ ವಿಜಯ ಇದು ಕೂಡ ನಾಳೆ ನಡೆದು ಮುಗಿದೋಗುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೇರಿತಃ